ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ. ಮದ್ನಾಳ್ ಶಾಲೆ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ ವಿತರಣೆ. ಕುಷ್ಟಗಿ ತಾಲೂಕಿನ ಮದ್ನಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಶನಿವಾರ ದಿನ ಬೆಂಗಳೂರಿನ ವಿಎಫ್ಎಸ್ ಗ್ಲೋಬಲ್ ಅಂಡ್ ಡೊನೇಟ್ ಕಾರ್ಡ್ ವತಿಯಿಂದ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಶಾಲೆಯಲ್ಲಿ ನಡೆದ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಹಾಗೂ ಪೋಷಕರು ಶಿಕ್ಷಕರ ಮಹಾಸಭೆಯಲ್ಲಿ 200 ವಿದ್ಯಾರ್ಥಿಗಳಿಗೆ ಅಂದಾಜು 50,000 ರೂಪಾಯಿ ಮೊತ್ತದ ಲಾಂಗ್ ಸೈಜ್ ನೋಟ್ಬುಕ್ ಮತ್ತು ಡ್ರಾಯಿಂಗ್ ಕಿಟ್ಗಳನ್ನು ಹಂಚಲಾಯಿತು. ಈ ವೇಳೆ ಮಾತನಾಡಿದ ಮುಖ್ಯ ಶಿಕ್ಷಕ ಶರಣಪ್ಪ ತುಮ್ರಿಕೊಪ್ಪ ಅವರು, ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿದರು. ಶಾಲಾ ಅಭಿವೃದ್ಧಿ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಸಮುದಾಯದ ಪಾತ್ರ ಮಹತ್ವವಿದೆ ಎಂದು ವಿವರಿಸಿದರು. ಸರ್ಕಾರಿ ಶಾಲೆಗಳನ್ನು ಬೆಂಬಲಿಸುತ್ತಿರುವ ಬೆಂಗಳೂರಿನ ವಿಎಫ್ಎಸ್ ಗ್ಲೋಬಲ್ ಅಂಡ್ ಡೊನೇಟ್ ಕಾರ್ಡ್ ಸಂಸ್ಥೆ ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲು ಶೈಕ್ಷಣಿಕ ಕಳಕಳಿಯನ್ನು ಮೆರೆಯುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕ ಅಶೋಕ್ ಕಟ್ಟಿಮನಿ, ಕಾಟಾಪುರದ ಶ್ರೀ ಮುರಾಜಿ ದೇಸಾಯಿ ಶಾಲೆಯ ಗುರುಬಸಪ್ಪ, ಶಿವಾನಂದ್ ಸೇಬನ್ನವರು ಉಪಸ್ಥಿತರಿದ್ದರು. ಪಾಲಕರು, ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು ಮತ್ತು ಗ್ರಾಮದ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರೂ ಕೈ ಕೊಡ್ಬೇಕು, ಏನ್ ಮಾತಾಡ್ತೀವಿ ಕೇಳಿಸ್ಕೊಳ್ಬೇಕು. ಕಾರ್ಯಕ್ರಮ ನಿಮ್ಮ ಸಲುವಾಗಿ ಐತಿ, ಯಾರು ಮಾತಾಡಬಾರ್ದು, ಸರಿಯಾಗಿ ಕೊಡ್ಬೇಕು. ಯಾಕೆ ನಾವು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀವಿ ಅಂತ ಇಷ್ಟೊತ್ತನ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಸಾವಿತ್ರಿಬಾಯಿ ಫುಲೆಯವರ ದಿನಾಚರಣೆಯನ್ನ ಆ ಫೋಟೋ ಇಟ್ಟು ಪೂಜೆ ಮಾಡೋದ್ರೊಂದಿಗೆ ಆ ತಾಯಿಯ ಒಂದು ಪರಿಶ್ರಮ ಏನಾಗಿತ್ತು, ಆ ದೇಶಕ್ಕೆ ಅವ್ರ ಕೊಡುಗೆ ಏನಾಗಿತ್ತು ಅನ್ನುವಂಥದ್ದನ್ನ ನಿಮಗೆಲ್ಲ ತಿಳಿಸಲಾಗಿದೆ. ಅದಕ್ಕೆ ಮತ್ತೊಮ್ಮೆ ಆ ಸಾವಿತ್ರಿಬಾಯಿ ಫುಲೆಯವರ ದಿನಾಚರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶುಭಾಶಯವನ್ನ ಎಲ್ಲರಿಗೂ ಕೋರ್ತಾ, ಇವತ್ತು ಪೋಷಕರು ಶಿಕ್ಷಕರ ಮಹಾಸಭೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮ ಈಗಾಗಲೇ ಒಂದು ಕಾರ್ಯಕ್ರಮ ಆಗಿದೆ. ಮಕ್ಕಳ ದಿನಾಚರಣೆ ನವೆಂಬರ್ 14ರಂದು ಈ ಕಾರ್ಯಕ್ರಮವನ್ನ ನಾವು ಮಾಡಿದ್ದೀವಿ. ಅವತ್ತು ಕೂಡ ಬಹಳಷ್ಟು ಪಾಲಕ ಪೋಷಕರು ನಮ್ಮ ಶಾಲೆಗೆ ಆಗಮಿಸಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟು ಅವತ್ತು ಯಶಸ್ವಿ ಮಾಡಿದ್ದಾರೆ.